ವಿದ್ಯಾರ್ಥಿಗಳೇ ನಮಸ್ಕಾರ. 18/8/2023 ಪ್ರಿಲಿಮ್ಸ್ ಪ್ರಶ್ನೆಗಳ ಮತ್ತು ಮೇನ್ಸ್ ಪ್ರಶ್ನೆಗಳ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು 3 ಪ್ರಿಲಿಮ್ಸ್ ಪ್ರಶ್ನೆಯನ್ನು ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋಣ. ಮೊದಲನೇದಾಗಿ ಒಂದನೇ ಪ್ರಶ್ನೆ, ಎಕನಾಮಿಕ್ ಗ್ರೋತ್ ಈಸ್ ಯೂಸುವಲಿ ಕಪಲ್ಡ್ ವಿತ್, ಅಂದರೆ ಆರ್ಥಿಕತೆಯ ಬೆಳವಣಿಗೆಯು ಯಾವುದರೊಂದಿಗೆ ಕಪಲ್ ಆಗಿದೆ, ಅಂದರೆ ಯಾವುದರೊಂದಿಗೆ ಹೊಂದಿಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. 2013ರಲ್ಲಿ ಕೇಳಿರುವಂಥ ಪ್ರಶ್ನೆ ತುಂಬ ಸರಳವಾಗಿತ್ತು ನೋಡಿ. ಡಿಫ್ಲೇಷನ್ ಅಂತ ಅಂದರೆ ಆರ್ಥಿಕತೆ ಕುಸಿಯೋದು, ಸ್ಟ್ಯಾಗ್ಫ್ಲೇಷನ್ ಅಂತ ಅಂದ್ರೂ ಕೂಡ ಆರ್ಥಿಕತೆ ಕುಸಿಯೋದು, ಹೈಪರ್ ಇನ್ಫ್ಲೇಷನ್ ಅಂತ ಅಂದರೆ ವಸ್ತುಗಳ ಬೆಲೆ ಬಹಳಷ್ಟು ಪಟ್ಟು ಸುಮಾರು 300,000 ಪಟ್ಟಷ್ಟೆಲ್ಲ ಜಾಸ್ತಿ ಆಗೋದು. ಇಲ್ಲೆಲ್ಲ ಏನಾಗುತ್ತೆ, ಆರ್ಥಿಕತೆಗೆ ತೊಂದರೆನೇ ಆಗುತ್ತೆ ಹೊರತು ಲಾಭ ಅನ್ನೋದೆಲ್ಲೂ ಆಗಲ್ಲ. ಹಾಗಾಗಿ ನಮಗೆ ಉಳಿಯುವಂಥ ಉತ್ತರ ಅಂತಂದರೆ ಇನ್ಫ್ಲೇಷನ್, ಅಂದರೆ ಹಣದುಬ್ಬರ ಸ್ವಲ್ಪ ಇತ್ತು ಅಂತಂದರೆ ಅದು ಆರ್ಥಿಕತೆಯನ್ನು ಯಾವತ್ತೂ ಕೂಡ ಬೆಳವಣಿಗೆಗೆ ಒಯ್ಯುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ತುಂಬ ಸರಳವಾದಂತಹ ಪ್ರಶ್ನೆ. ನೆಕ್ಸ್ಟ್, a rapid increase in the rate of inflation is sometimes attributed to the base effect. What is base effect? 2011ರಲ್ಲಿ ಕೇಳಿರುವಂಥ ಪ್ರಶ್ನೆ, ತುಂಬ ಸುಲಭವಾದಂತಹ ಪ್ರಶ್ನೆ. ಓಕೆ, ಬೇಸ್ ಎಫೆಕ್ಟ್ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದನ್ನು ನಾವಿಲ್ಲಿ ನೋಡಿದಾಗ ಓಕೆ, ಇಲ್ಲಿ ಒಂದೇ ಪ್ರಶ್ನೆ ಉತ್ತರ ಆಪ್ಷನಲ್ಲಿ ಕ್ರಾಪ್ಸ್ ಅಂತ ಇದೆ, ಬೆಳೆಗಳ ಬಗ್ಗೆ ಇದೆ. ಆಮೇಲೆ ಎಕನಾಮಿಕ್ ಗ್ರೋತ್ ಬಗ್ಗೆ ಇದೆ ಎರಡನೇ ಸ್ಟೇಟ್ಮೆಂಟ್ನಲ್ಲಿ. ಮೂರನೇದರಲ್ಲಿ ಪ್ರೈಸ್ ಓವರ್ ಪ್ರೀವಿಯಸ್ ಇಯರು ಮತ್ತು ಇನ್ಫ್ಲೇಷನ್ ರೇಟ್, ಅಂದರೆ ಹಣದುಬ್ಬರದ ಬಗ್ಗೆ, ಏರಿಕೆಯ ಬಗ್ಗೆ ಕೇಳ್ತಾ ಇದ್ದಾರೆ. ನಾಲ್ಕನೇದರಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಇಟ್ ಈಸ್ ಇಂಪ್ಯಾಕ್ಟ್ ಆಫ್ ಡ್ರಾಸ್ಟಿಕ್ ಡೆಫಿಷಿಯನ್ಸಿ ಇನ್ ದ ಸಪ್ಲೈ ಡ್ಯೂ ಟು ಕ್ರಾಪ್ಸ್. ಬೇಸ್ ಎಫೆಕ್ಟ್ ಅನ್ನೋದು ಇಲ್ಲಿ ಬರೋದೇ ಇಲ್ಲ. ಹಾಗೆಯೇ ಇಟ್ ಈಸ್ ಇಂಪ್ಯಾಕ್ಟ್ ಆಫ್ ಸರ್ಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಡೌಟ್ಫುಲ್ ಆಗಿದೆ ಇದು. ಬಟ್ ಮೂರನೇ ಸ್ಟೇಟ್ಮೆಂಟ್ ನೋಡಿದಾಗ ಇಟ್ ಈಸ್ ಇಂಪ್ಯಾಕ್ಟ್ ಆಫ್ ದ ಪ್ರೈಸ್ ಲೆವೆಲ್ ಆಫ್ ಪ್ರೀವಿಯಸ್ ಇಯರ್, ಅಂದರೆ ಬೇಸ್ ಎಫೆಕ್ಟನ್ನು ನಾವು ಯಾವತ್ತೂ ಕೂಡ ಇನ್ಫ್ಲೇಷನ್ ಟಾರ್ಗೆಟ್ ಮಾಡುವಾಗ ಏನು ಮಾಡ್ತೀವಿ, ಹಿಂದಿನ ವರ್ಷಕ್ಕೆ ಹೋಲಿಸಿ ನೋಡ್ತೀವಿ. 2022ರಲ್ಲಿ ಎಷ್ಟಿತ್ತು, 2023ರಲ್ಲಿ ಎಷ್ಟಾಗಿದೆ ಅಂತ ಹೇಳಿ. ಆದ್ದರಿಂದ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ. ಈ ಬೇಸ್ ಎಫೆಕ್ಟ್ ಅನ್ನೋದು ನಮಗೆ ಇನ್ಫ್ಲೇಷನ್ ಚಾಪ್ಟರಲ್ಲಿ ನಾವು ಓದ್ತೀವಿ. ಅದೇ ಇದ್ರ ಉತ್ತರ, ತುಂಬ ಸರಳವಾಗಿರುವಂಥದ್ದು. 2015ರಲ್ಲಿ ಕೇಳಿರುವಂಥ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇನ್ಫ್ಲೇಷನ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಕಂಟ್ರೋಲಿಂಗ್ ದ ಇನ್ಫ್ಲೇಷನ್ ಇನ್ ಇಂಡಿಯಾ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ರಾಂಗ್, ಅದು RBIನ ಜವಾಬ್ದಾರಿ. ಓಕೆ, ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ನೋ ರೋಲ್ ಇನ್ ಕಂಟ್ರೋಲಿಂಗ್ ದ ಇನ್ಫ್ಲೇಷನ್, ಅಂದರೆ ಯಾವುದೇ ಪಾತ್ರವಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಂಗ್, ಪಾತ್ರ ಇದೆ, ಇದು ನೋ ಕ್ಯಾನ್ಸಲ್ ಆಗಬೇಕು ಇಲ್ಲಿ ಇದು. ನೆಕ್ಸ್ಟ್, ಡಿಕ್ರೀಸ್ಡ್ ಮನಿ ಸರ್ಕ್ಯುಲೇಷನ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ದ ಇನ್ಫ್ಲೇಷನ್, ಅಂದರೆ ಆ ಮಾರುಕಟ್ಟೆಯಲ್ಲಿ ಹಣ ಕಡಿಮೆ ಹರಿವು ಆರಂಭ ಆದರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿಯಾದ ಉತ್ತರ. ಅಂದರೆ ದುಡ್ಡು ಕಡಿಮೆ ಇತ್ತು ಮಾರ್ಕೆಟ್ನಲ್ಲಿ ಅಂತ ಅಂದರೆ ಜನರ ಬಳಿ ದುಡ್ಡು ಕಮ್ಮಿ ಇದ್ದರೆ ಅವರು ಬೇಡಿಕೆ ಜಾಸ್ತಿ ಮಾಡಲ್ಲ, ಹಾಗಾಗಿ ವಸ್ತುಗಳ ಬೆಲೆ ಜಾಸ್ತಿ ಆಗಲ್ಲ. ವಸ್ತುಗಳ ಬೆಲೆ ಏನಾಗುತ್ತೆ, ಕಂಟ್ರೋಲಿಗೆ ಬರುತ್ತೆ. ಇನ್ಕ್ರೀಸ್ ಮನಿ ಸರ್ಕ್ಯುಲೇಷನ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಣ ಜಾಸ್ತಿ ಹರಿವು ಹೆಚ್ಚಾದರೆ, ದ್ರವ್ಯದ ಹರಿವು, ಅದರಿಂದ ಏನಾಗುತ್ತೆ, ಇನ್ಫ್ಲೇಷನ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬರಲ್ಲ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಹಣ ಜಾಸ್ತಿ ಆದರೆ. ಅದು ರಾಂಗ್ ಆಗುತ್ತೆ ಆನ್ಸರ್. ಆದ್ದರಿಂದ ನಮ್ಮ ಉತ್ತರ ಅದರಲ್ಲಿ ಸಿ. ಇನ್ನು ಕೇಳಿರುವಂಥ ಪ್ರಶ್ನೆ ಹಣಕಾಸು ಆಯೋಗದ ಬಗ್ಗೆ 2015ರಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಲ್ಲ, ಇದ್ರ PDF ನಮ್ಮ ಗ್ರೂಪ್ನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ತುಂಬ ಸರಳವಾಗಿದೆ. ಒಂದೇದು, ವಾಟ್ ಆರ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗದ ಕೆಲಸಗಳೇನು ಅಂತ ಹೇಳ್ತಾ ಇದ್ದಾರೆ. ತುಂಬ ಸರಳವಾಗಿರುವಂಥ ಪ್ರಶ್ನೆ. ಆಮೇಲೆ ಡಿಸ್ಕಸ್ ದ ಟರ್ಮ್ಸ್ ರೆಫರೆನ್ಸ್ ಆಫ್ 15th ಫೈನಾನ್ಸ್ ಕಮಿಷನ್, ವೇರಿಯಸ್ ಅಪ್ರಿಹೆನ್ಷನ್ಸ್ ಅಬೌಟ್ ಇಟ್, ಅಂದರೆ ಫಂಕ್ಷನ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಇದೊಂದು 3 ಮಾರ್ಕ್ಸು. ಡಿಸ್ಕಸ್ ಟರ್ಮ್ಸ್ ಆಫ್ ರೆಫರೆನ್ಸಸ್ 15th ಫೈನಾನ್ಸ್ ಕಮಿಷನ್, ಅಂದರೆ ಏನೇನು ಕೆಲಸ ಮಾಡೋದಿದೆ 15ನೇ ಆಯೋಗ ಅಂತ ಹೇಳಿ. ಮೂರನೇದು ಅಪ್ರಿಹೆನ್ಷನ್ಸ್, ಅಂದರೆ ಆತಂಕಗಳು, ಅದಕ್ಕೆ ಇರುವಂಥ ಆತಂಕಗಳಂತ ಹೇಳಿ. ಒಂದು 3 ಮಾರ್ಕ್ಸ್ ಡಿವೈಡ್ ಮಾಡಿದರೆ 9 ಮಾರ್ಕ್ಸ್ ಆಯಿತು, ಪ್ಲಸ್ ಒಂದು ಎಕ್ಸ್ಟ್ರಾ ಅಂಕ. ಸೊ ಟೋಟಲ್ 10 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ. ಇದರಲ್ಲಿ ಫಂಕ್ಷನ್ಸ್ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಕ್ಲಾಸ್ನಲ್ಲಿ ಇವತ್ತೇ ಹೇಳಿದೆ. ಇಲ್ಲಿದೆ ನೋಡಿ, ತುಂಬ ಸರಳವಾಗಿರುವಂಥ ಫಂಕ್ಷನ್ಸ್, ಅದೇನು ಮಾಡುತ್ತೆ ಅಂತ ಹೇಳಿ. ಸೊ ಫಂಕ್ಷನ್ಸನ್ನು ಬರೀಬೇಕು 5 ಪಾಯಿಂಟು. ಇವರು ಡೀಟೇಲಾಗಿ ಕೊಟ್ಟಿರ್ತಾರೆ, ಇಷ್ಟೆಲ್ಲ ಬರೆಯೋ ಹಾಗಿಲ್ಲ, ಶಾರ್ಟಾಗಿ ಬರೀಬೇಕು. ಆಮೇಲೆ ಕೀ ಟರ್ಮ್ಸ್ ಆಫ್ ರೆಫರೆನ್ಸ್, ಅಂದರೆ ಅದೇನೇನು ಮಾಡುತ್ತೆ 15ನೇ ಹಣಕಾಸು ಆಯೋಗ, ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನಿವತ್ತು ಸ್ವಲ್ಪ ಕೆಲಸದಲ್ಲಿ ಬೇರೆ ಕೆಲಸ ಬ್ಯುಸಿ ಇರೋದ್ರಿಂದ ನಿಮ್ಗೆ ಹಾಗೆ PDF ಕೊಡ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಆಮೇಲೆ ವೇರಿಯನ್ಸ್ ಅಪ್ರಿಹೆನ್ಷನ್, ಅದರ ಬಗ್ಗೆ ಆತಂಕಗಳು ಏನಿದೆ ಅಂತ ಹೇಳ್ತಾ ಇದ್ದಾರೆ. 3 ಕಾರಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ಕೊರತೆ ಆಗಿದೆ, ಆಮೇಲೆ ಗ್ಯಾಪ್ ಫಿಲ್ಲಿಂಗ್ ಅಪ್ರೋಚನ್ನು ತರಬೇಕಾಗಿದೆ. ಈ ರೀತಿ ಹಲವಾರು ಅಂಶಗಳಲ್ಲಿ ಕೊಟ್ಟಿದ್ದಾರೆ. ಮತ್ತು ವೇ ಫಾರ್ವರ್ಡ್ ಅಂತ ಹೇಳಿ 4 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು 10 ಮಾರ್ಕ್ಸ್ಗಳಿಗೆ ಇಷ್ಟೆಲ್ಲ ಬರೆಯೋದು ಇರೋದಿಲ್ಲ, ನಿಮಗೆ ಗೊತ್ತಿರಲಿ. ಇಲ್ಲಿ 3 ಪೇಜ್ ಕಂಟೆಂಟ್ ಇದೆ. ಇದು ನಿಮಗೆ ರೆಫರೆನ್ಸ್ ಆಗಿ ಕೊಟ್ಟಿರುವಂಥ ಕಂಟೆಂಟು. ಯಾವತ್ತೂ ಕೂಡ 10 ಮಾರ್ಕ್ಸ್ಗೆ 150 ಪದಗಳಲ್ಲಿ, ಅಂದರೆ 2 ಪುಟ ಬರೆದ್ರೆ ಸಾಕು, ಬಹಳ ಆಯಿತು. ಓಕೆ, 2 ಪುಟ ಸಾಕಾಗುತ್ತೆ. ಸರಿ, ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.